ನುಡಿಯ ಜೇನಿನಲ್ಲಿ ಎದೆಯ ಒಮ್ಮೆ ಸಿರಿಯಲಿ ಮುದ್ದೆ ಮಾಡಿ ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ, ಎಲ್ಲ ಸಕ್ಕತ್ತಾಗೈತೆ. ಭಗವತೆ ವಾಸುದೇವಾಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ವಿಷ್ಣುಪ್ರಿಯಾಯೇ ನಮಃ. ಓಂ ದಾನಪ್ರದಾಯೇ ನಮಃ. ಓಂ ವಿಶ್ವಜನನ್ಯೇ ನಮಃ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬಂದುಬಿಟ್ಟು ಸೋಮವಾರ 2 ಮಾರ್ಚು. ಸೊ ತುಂಬ ಕೆಲಸ ಇರುತ್ತೆ ನನಗೆ. ಹಾಗೆ ಇವಾಗ ಎಲ್ಲ ಹೊಸಲೆಲ್ಲ ತೊಳೆದ್ಕೊಂಡ್ಬಿಟ್ಟು ರಂಗೋಲಿ ಇಟ್ಬಿಟ್ಟು ನೆಕ್ಸ್ಟು ತಿಂಡಿಗೆ ರೆಡಿ ಮಾಡ್ಕೋಬೇಕು. ನಾನು ಆ್ಯಸ್ ಯೂಶ್ವಲ್ ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಸಾಯಂಕಾಲ ಪೂಜೆ ಮಾಡ್ಕೊಳ್ತೀನಿ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಇವಾಗ. ಸೊ ರಂಗೋಲಿ ಹಾಕ್ಬಿಟ್ಟು ಬಾಗಿಲಿಗೆ ತೋರಣ ಹಾಕ್ಬಿಟ್ಟು ಟಿಫಿನ್ಗೆ ರೆಡಿ ಮಾಡಬೇಕು. ಇಲ್ಲಿ ಟೊಮೆಟೊ ಬಾತಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ, ಸ್ವಲ್ಪ ತುಪ್ಪ, ಹಾಗೆ ಈರುಳ್ಳಿ ಹಾಕಿಬಿಟ್ಟು ಬಾಡಿಸ್ಕೊಂಬಿಡೋದು. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಆಲೂಗಡ್ಡೆ ರುಬ್ಬಿರುವಂಥ ಪೇಸ್ಟು ಮತ್ತು ಬಟಾಣಿ ಹಾಕಿಬಿಟ್ಟು ಕೈ ಆಡಿಸೋದು. ಅದರ ನಂತರ ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಒಂದು ಟೊಮೆಟೊ ಹಾಕಿಬಿಟ್ಟು ಬಾಡಿಸ್ಕೊಂಡು ಉಪ್ಪು ಹಾಕಿ ಒಂದು 4 ಟೊಮೆಟೊ ರುಬ್ಕೊಂಡಿರೋದನ್ನ ಹಾಕಿದರೆ ನೆನೆಸ್ಕೊಂಡಿರೋಂಥ ಅಕ್ಕಿ ಮತ್ತು ಅದಕ್ಕೆ ಡಬಲ್ ನೀರು ಹಾಕಿಬಿಟ್ಟು ಬಿಸಿ ನೀರು ಹಾಕಿದರೆ ಬೇಗ ಆಗೋಗುತ್ತೆ ಟೊಮೆಟೊ ಬಾತು. ಸೊ ಇವಾಗ ಮಕ್ಕಳು ತಿನ್ಕೊಂಡ್ಬಿಡ್ತಾರೆ. ಅವ್ರು ಸ್ಕೂಲಿಗೆ ಹೋಗ್ಬೇಕು. ಇವತ್ತು ಎಕ್ಸಾಮ್, ಅವ್ರದ್ದು ಆ್ಯನಿವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ರಾಮಕೃಷ್ಣ ಪರಮಹಂಸ ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಸ್ವಾಮಿ ಜನರಿಗೆ ಕೊಟ್ಟ ಸಂದೇಶ: ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು. ಸ್ವಾಮಿ ವಿವೇಕಾನಂದ ದೇಶ ತುಂಬ ಸುತ್ತಿ ಜನರ ಕಷ್ಟ ಅರಿತರು. ಇಲ್ಲಿ ಮಗನಿಗೆ ಹಂಗೆ ರಿವಿಷನ್ ಬೇಕಾಯಿತು. ಬನ್ನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು. ನಾನು ಸೋಮವಾರದ ಪೂಜೆ ಎಲ್ಲ ಕಳಶ ಎಲ್ಲ ತೆಗೆದುಬಿಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ. ವಾರ ಪೂಜೆ ಅಂದರೆ ನಾನು ಸೋಮವಾರ ಪೂಜೆನೇ ಮಾಡ್ಕೊಳ್ಳೋದು. ಸೊ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಪೂಜೆ ಮಾಡ್ಕೊಬೇಕಾಗತ್ತೆ. ಕಳಶದ ನೀರನ್ನ ನಾನು ತುಳಸಿ ಗಿಡಕ್ಕೇ ಹಾಕೋದು. ಸೊ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ನೀಟಾಗಿ ತುಳಸಿ ಗಿಡಕ್ಕೆ ಹಾಕಿಬಿಟ್ಟು ನಂತರ ನಾನು ಬೆಳ್ಳೆ ಸಾಮಾನು ಮತ್ತು ತಾಮ್ರದ್ದು ಮತ್ತು ಕಂಚು ಎರಡೂ ಸಪ್ರೇಟಾಗಿ ತೊಳ್ಕೊಳ್ತೀನಿ. ಇವಾಗ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಕೋಲ್ಗೇಟ್ ಪೌಡ್ರು ಮತ್ತು ಡಿಟರ್ಜೆಂಟ್ ಪೌಡ್ರನ್ನ ಹಾಕಿಬಿಟ್ಟು ಬೆಳ್ಳಿ ಸಾಮಾನೆಲ್ಲ ಈ ಥರ ಇಟ್ಬಿಡ್ತೀನಿ. ನಂತರ ಪಿತಾಂಬರಿಯನ್ನು ತೊಗೊಂಬಿಟ್ಟು ನಾನು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಯಾವಾಗಿದ್ದರೂ ನಾನು ಪಿತಾಂಬರಿನ ಯೂಸ್ ಮಾಡೋದು. ಸೊ ಇದರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಒಂದು ವಾರ ಕೂಡ ಚೆನ್ನಾಗೇ ಇರುತ್ತೆ. ಕಲೆ ಎಲ್ಲ ಏನೂ ಕಾಣಿಸಲ್ಲ. ಸೊ ಇದನ್ನು ನೀಟಾಗಿ ಮತ್ತೆ ಇನ್ನೊಂದು ಸತಿ ತೊಳ್ಕೊಂಬಿಟ್ಟು ಒಂದು ಡ್ರೈ ಬಟ್ಟೆಯಲ್ಲಿ ಇಟ್ಬಿಟ್ಟು ನೀರೆಲ್ಲ ಒಣ ಬಟ್ಟೆಯಿಂದ ಒರೆಸ್ಕೊಂಡು ನೀಟಾಗಿ ಇಟ್ಬಿಟ್ರೆ ಕಲೆ ಕೂಡ ಇರಲ್ಲ, ಚೆನ್ನಾಗಿ ಹೊಳಿತಾ ಇರುತ್ತೆ. ನಾನು ಯಾವಾಗಿದ್ರೂ ಹಾಗೇ ಕೋಲ್ಗೇಟ್ ಪೌಡ್ರು ಮತ್ತು ಡಿಟರ್ಜೆಂಟ್ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಸಾಮಾನೆಲ್ಲ ತೊಳ್ಕೊಂಬಿಡ್ತೀನಿ. ಹಾಗೆ ಕಂಚು ಮತ್ತು ತಾಮ್ರದ್ದೆಲ್ಲ ನಾನು ಪಿತಾಂಬರಿಯಿಂದನೇ ತೊಳ್ಕೊಂಬಿಡ್ತೀನಿ. ಇವಾಗ ನಾನು ಫೋಟೋಗೆಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಹಾಗೆ ದೇವ್ರುಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ಕಳಶಕ್ಕೆ ನೀರು ಹಾಕಿ ಇವಾಗ ಗೋಮೂತ್ರ ಹಾಕಿಬಿಟ್ಟು ನಂತರ ಒಂದು ಪಚ್ಚಕರ್ಪೂರ ಹಾಗೆಯೇ ಇದು ಜಾವದ ಪೌಡ್ರು ಹಾಗೆ ಗೋರಂಚನದ ಪೌಡ್ರು ಇದನ್ನೆರಡೂ ಕೂಡ ಹಾಕ್ತೀನಿ ನಾನು. ನಂತರ ಇದಕ್ಕೆ ಒಂದು ಬೆಳ್ಳಿ ಕಾಯಿನು ಹಾಗೆ ಗಂಗಾಜಲ ಸ್ವಲ್ಪ ಹಾಕ್ತೀನಿ, ರೋಸ್ ವಾಟ್ರು ಒಂಚೂರು ಮತ್ತು ಅಕ್ಷತೆ ಕಾಳನ್ನ ಹಾಕಿಬಿಟ್ಟು ಒಂದು ಹೂನ ಹಾಕಿಬಿಟ್ಟು ಕಳಶನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಅರಿಶಿನ ಕೊಂಬೆನೇ ಹಾಕೋದು. ಸೊ ಅರಿಶಿನ ಕೊಂಬದಕ್ಕಿಂತ ಶ್ರೇಷ್ಠ ಯಾವುದೂ ಅಲ್ವಲ್ಲ. ಸೊ ಅದಕ್ಕೆ ಅದನ್ನೇ ಇಟ್ಬಿಟ್ಟು ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿಗಳನ್ನು ಹಾಕಿಬಿಟ್ಟು ಕಳಶನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸಾಯಂಕಾಲ ಬಂದುಬಿಟ್ಟು ಇವಾಗ ಪೂಜೆ ಮಾಡ್ತಿರೋದು 5:30 ನಂತರನೇ ಹುಣ್ಣಿಮೆ ಸ್ಟಾರ್ಟ್ ಆಗಿರೋದು. ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸಾಯಂಕಾಲ ಮತ್ತೆ ಒಂದು ಸರಿ ಸ್ನಾನ ಮಾಡಿಬಿಟ್ಟು ಬಾಗಿಲಿಗೆಲ್ಲ ದೀಪ ಹಚ್ಬಿಟ್ಟು
ಅದರ ನಂತರ ನಾನು ಮಂಗಳಾರತಿನ ಮಾಡ್ಕೊಂಡಿದ್ದೀನಿ. ಮಂಗಳಾರತಿ ಮಾಡಿಬಿಟ್ಟು ಪ್ರಸಾದನ ಎಡೆ ಹಿಡ್ದಿದ್ದೀನಿ. ಇವಾಗ ಏನಂದರೆ ಬೆಳಗ್ಗೆನೇ ಮಾಡ್ಬೋದಾಗಿತ್ತು. ಸಾಯಂಕಾಲ ಹುಣ್ಣಿಮೆ ಆಗಿರೋದ್ರಿಂದ ಸೋಮವಾರದ ಪೂಜೆ ಮತ್ತು ಹುಣ್ಣಿಮೆ ಪೂಜೆ ಎರಡೂ ಒಂದೇ ಸರಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಸಾಯಂಕಾಲ ಮಂಗಳಾರತಿ ಕೂಡ ಆಯಿತು. ನಾನು ಏನಂದರೆ ಫ್ರೆಂಡ್ಸ್, ಗಡಿಬಿಡಿ ಮಾಡ್ಕೊಳ್ಳಲ್ಲ ಪೂಜೆ ಮಾಡುವಾಗ. ನಿಧಾನಕ್ಕೆ ಆದರೂ ಕೂಡ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಲೇಟಾದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ತೀನಿ. ಅದು ನನಗೆ ಸಮಾಧಾನ ಆ ಥರ ಮಾಡಿದರೆ. ಸೋಮವಾರದ ಪೂಜೆನ ವಾರದ ಪೂಜೆ ಅಲ್ವಾ, ಹಾಗಾಗಿ ನಾನು ನಿಧಾನಕ್ಕೆ ಸಮಾಧಾನದಿಂದ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಪೂಜೆ ಎಲ್ಲ ಆಗಿದೆ. ನಾಳೆ ಕೂಡ ಮಾಡೋರು ಮಾಡ್ತಾರೆ. ನಾನೇನಂದರೆ ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಕಳಶನ ಕದಲ್ಸಲ್ಲ, ತುಂಬಿರೋ ಕಳಶನ. ಹಾಗೆ ನಾನು ಅದಕ್ಕೋಸ್ಕರ ಸೋಮವಾರನೇ ಮಾಡೋದು, ಅಥವಾ ಬುಧವಾರ, ಗುರುವಾರ ಈ ಥರ ಮಾಡ್ಕೊಳ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಕೂಡಿ ಬಂದಿದ್ದರೆ. ಇಲ್ಲಿ ನಾವು ಹೋಲಿ ಮಿಲನ್ ಅಂತ ಚಿಕ್ಕದಾಗಿ ಹೋಲಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ, ಕಾಲನಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು. ಹಾಗೆ ಒಂದಿಷ್ಟು ರೀಲ್ಸ್ಗಳನ್ನ ಮಾಡಿದ್ವಿ, ಚೆನ್ನಾಗಿತ್ತು. ಏನಂದರೆ ನಾವೆಷ್ಟೇ ಟಯರ್ಡ್ ಆದರೂ ಕೂಡ ಈ ಥರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದಾಗ ಏನೋ ಒಂಥರ ಖುಷಿ, ಸಂಭ್ರಮನ ಆಚರಿಸ್ಕೊಳ್ಳೋದು. ಹಾಗೆ ಎಲ್ಲರೂ ಸೇರ್ಕೊಳ್ತೀವಲ್ವ, ಆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೋಡಿ ಮಕ್ಕಳ ಥರ ಆಡ್ತಿದ್ದೀವಿ ನಾವೆಲ್ಲ. ಇದು ಒಂಥರ ಏನೋ ನಾವೆಷ್ಟೇ ದೊಡ್ಡವರಾದರೂ ಕೂಡ ಆ ಚೈಲ್ಡಿಶ್ನೆಸ್ ಅನ್ನೋದು ಬಿಟ್ಟು ಹೋಗಲ್ಲ. ಇವಾಗ ನಾವು ನೈಟು ಹೋಲಿ ದಹನ್ಗೆ ರೆಡಿಯಾಗಿ ಹೋಗ್ತಾ ಇರೋದು. ಇಲ್ಲಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿಬಿಟ್ಟು ಆರತಿ ಮಾಡೋದು. ಏನಂದರೆ ಫ್ರೆಂಡ್ಸ್, ಇದನ್ನು ಆಚರಿಸೋಕ್ಕೆ ಒಂದು ಕಾರಣ ಇದೆ ಫ್ರೆಂಡ್ಸ್. ಹೋಲಿಕಾ ತನ್ನ ಅಳಿಯ ಭಕ್ತ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಬೆಂಕಿಯಲ್ಲಿ ಆಹುತಿಯಾಗೋಕ್ಕೆ ಕೂತ್ಕೊಂಡಿರ್ತಾಳೆ. ಆವಾಗ ವಿಷ್ಣು ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಅವನನ್ನು ಕಾಪಾಡುತ್ತಾನೆ. ಹಾಗೆ ಹೋಲಿಕಾ ಬೆಂಕಿಯಲ್ಲಿ ಆಹುತಿ ಆಗ್ತಾಳೆ. ಇದು ಏನಂದರೆ, ಕೆಟ್ಟದ್ದೆಲ್ಲ ನಾವೇನೇ ಕೆಟ್ಟದ್ದು ಬಯಸಿದರೂ ಕೂಡ ಅಥವಾ ಕೆಟ್ಟದ್ದು ಇಟ್ಕೊಂಡ್ರೂ ಕೂಡ ಅದು ಬೆಂಕಿಯಲ್ಲಿ ಸುಟ್ಟೋಗಲಿ, ಹಾಗೆ ಒಳ್ಳೆಯದು ಯಾವಾಗಲೂ ಶಾಶ್ವತವಾಗಿ ಇರಲಿ ಅನ್ನೋ ಒಂದು ಸಂದೇಶವನ್ನು ಸಾರುತ್ತೆ. ನಾವು ಇದನ್ನು ಹೋಲಿ ಹಬ್ಬದ ಹುಣ್ಣಿಮೆ ಹಿಂದಿನ ದಿನಾನ ಆಚರಿಸ್ತೀವಿ. ಅಂದರೆ ಚಿಕ್ಕ ಹೋಲಿ ಅಂತ ಕರೀತಾರೆ. ಇದು ನಾರ್ತ್ ಕಡೆಯೂ ಜಾಸ್ತಿ ಆಚರಿಸಲಾಗುತ್ತೆ. ನೋಡಿ ಎಲ್ಲರೂ ಪೂಜೆಯನ್ನು ಮಾಡಿಬಿಟ್ಟು ಚಿಕ್ಕದಾಗಿ ಒಂದಿಷ್ಟು ಬಣ್ಣನ ಎಲ್ಲರಿಗೂ ಹಚ್ಚಿ ಈ ಸಂಭ್ರಮವನ್ನು ಆಚರಿಸ್ತೀವಿ. ಹಾಗೆ ಒಂದಿಷ್ಟು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಆಲ್.